ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀವಿ. ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ವರ್ಷಕ್ಕೆ 755 ರೂಪಾಯಿ ಕಟ್ಟಿದ್ರೆ 15 ಲಕ್ಷ ರೂಪಾಯಿ ವಿಮೆ, ಆಸ್ಪತ್ರೆಯ ಬಿಲ್, ಶಿಕ್ಷಣದ ವೆಚ್ಚ ಸಂಪೂರ್ಣ ಫ್ರೀ. ಪೋಸ್ಟ್ ಆಫೀಸ್ನ ಬಹಳ ಮಹತ್ವಪೂರ್ಣವಾದಂತಹ ಸ್ಕೀಮ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಜೀವಕ್ಕೆ ಭರವಸೆನೇ ಇಲ್ಲದಂತಹ ದಿನಗಳು ಇತ್ತೀಚೆಗೆ ಬರ್ತಾ ಇದೆ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥ ಆತಂಕದಲ್ಲೇ ಜನರು ಕೂಡ ಬದುಕ್ತಾ ಇದ್ದಾರೆ. ಆರೋಗ್ಯವಂತ ಯುವಕರೇ ದಿಢೀರಾಗಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಇನ್ನು ಅಪಘಾತಗಳಿಗೆ ಲೆಕ್ಕನೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ಸಂಭವಿಸುವಂತಹ ಈ ದುರ್ಘಟನೆಗಳಿಂದ ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಇದಾಗಲೇ ಹಲವಾರು ವಿಮೆಗಳು ಕೂಡ ಚಾಲ್ತಿಯಲ್ಲಿದೆ. ಆದರೆ ಮಾಸಿಕವಾಗಿ ಅಷ್ಟು ಹಣವನ್ನ ಕಟ್ಟೋದೇ ದುಬಾರಿ ಅಂತ ಅನ್ನಿಸಬಹುದು. ಆದರೆ ವರ್ಷಕ್ಕೆ ಕೇವಲ 520 ರೂಪಾಯಿ ಕಟ್ಟಿದ್ರೆ 10 ಲಕ್ಷ ರೂಪಾಯಿವರೆಗೆ ವಿಮೆ, 755 ರೂಪಾಯಿ ಕಟ್ಟಿದ್ರೆ 15 ಲಕ್ಷ ರೂಪಾಯಿ ಜೊತೆಗೆ ಇನ್ನು ಏನೇನೋ ಸೌಲಭ್ಯಗಳು ಸಿಗುವಂತ ಅಂಚೆ ಕಚೇರಿಯ ಈ ಒಂದು ಯೋಜನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಒಂದೊಂದೇ ಡೀಟೇಲ್ಸ್ಗಳನ್ನ ನೋಡ್ತಾ ಹೋಗೋಣ. ವರ್ಷಕ್ಕೆ 520 ರೂಪಾಯಿ ಪಾವತಿ ಮಾಡಿದ್ರೆ ನಿಮಗೆ 10 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ಒಂದು ವೇಳೆ ಅಪಘಾತದಲ್ಲಿ ನೀವು ಸಾವನ್ನಪ್ಪಿದ್ರೆ ಅಥವಾ ಅಂಗವಿಕಲ ಆದರೂ ಕೂಡ ಈ ಹಣ ನಿಮಗೆ ಸಿಗುತ್ತೆ. ಇದು ಆಸ್ಪತ್ರೆ ಮತ್ತು ಹೊರರೋಗಿ ವೆಚ್ಚಗಳನ್ನ ಜೊತೆಗೆ ಅಪಘಾತಗಳಿಗೆ ಸಂಬಂಧಿಸಿದ ಇತರೆ ಚಿಕಿತ್ಸೆಗಳು ಅಂತ ಏನಿರುತ್ತೆ ಅದನ್ನು ಕೂಡ ಒಳಗೊಂಡಿರುತ್ತದೆ. ಇಷ್ಟು ಮಾತ್ರ ಅಲ್ಲದೆ ಇಬ್ಬರು ಮಕ್ಕಳಿಗೆ 1 ಲಕ್ಷ ರೂಪಾಯಿವರೆಗೆ ಶೈಕ್ಷಣಿಕ ವೆಚ್ಚಗಳ ಕವರೇಜ್, 10 ದಿನಗಳವರೆಗೆ 1,000 ರೂಪಾಯಿಗಳ ದೈನಂದಿನ ಆಸ್ಪತ್ರೆಯ ನಗದು ಪ್ರಯೋಜನ, ಕುಟುಂಬವು ಬೇರೆ ನಗರದಲ್ಲಿ ವಾಸವಾಗಿದ್ದರೆ ಸಾರಿಗೆ ವೆಚ್ಚವಾಗಿ 25,000 ರೂಪಾಯಿ, ಅಂತ್ಯಕ್ರಿಯೆಯ ವೆಚ್ಚಗಳಿಗಾಗಿ 5,000 ರೂಪಾಯಿವರೆಗೂ ಕೂಡ ಸಿಗುತ್ತೆ. ಇನ್ನು ಪಾಲಿಸಿದಾರ ಅಪಘಾತದಲ್ಲಿ ಮರಣ ಹೊಂದಿದರೆ ನಾಮಿನಿಗೆ 10 ಲಕ್ಷ ರೂಪಾಯಿಯನ್ನ ಕೊಡಲಾಗುತ್ತೆ. ಅದೇ ರೀತಿ ವರ್ಷಕ್ಕೆ 755 ರೂಪಾಯಿ ಪಾವತಿ ಮಾಡಿದ್ರೆ 15 ಲಕ್ಷ ರೂಪಾಯಿವರೆಗೆ ವಿಮಾ ಸುರಕ್ಷೆ ಸಿಗುತ್ತೆ. ಇದು ಕೂಡ 10 ಲಕ್ಷ ರೂಪಾಯಿ ವಿಮೆಯ ಎಲ್ಲಾ ನಿಯಮಗಳನ್ನ ಕೂಡ ಒಳಗೊಂಡಿರುತ್ತೆ. ಶಾಶ್ವತ ಅಂಗವೈಕಲ್ಯ ಅಥವಾ ಭಾಗಶಃ ಅಂಗವೈಕಲ್ಯಕ್ಕೆ 15 ಲಕ್ಷ ರೂಪಾಯಿ, ವೈದ್ಯಕೀಯ ವೆಚ್ಚಕ್ಕಾಗಿ 1 ಲಕ್ಷ ರೂಪಾಯಿ, ಸಾಮಾನ್ಯ ಚಿಕಿತ್ಸೆಗಾಗಿ 1 ದಿನಕ್ಕೆ 1,000 ರೂಪಾಯಿ, ಮಕ್ಕಳ ಉನ್ನತ ಶಿಕ್ಷಣ ಮತ್ತು ಮದುವೆಗೆ 1 ಲಕ್ಷ ರೂಪಾಯಿವರೆಗೆ ಸಹಾಯಧನ, ಹೀಗೆ ಹಲವಾರು ರೀತಿಯಾದಂತಹ ಉಪಯೋಗಗಳನ್ನ ಒಳಗೊಂಡಿದೆ. ಅಂದಹಾಗೆ ಅಪಘಾತ ಅಂತ ಹೇಳಿದ್ರೆ ನೀವು ಡ್ರೈವ್ ಮಾಡುವಂತಹ ಸಂದರ್ಭದಲ್ಲಿ ಮಾತ್ರವಲ್ಲ, ಬದಲಿಗೆ ನೀವು ಟ್ರೈನ್, ಬಸ್ ಅಥವಾ ಯಾವುದಾದರೂ ಸಾರಿಗೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅಪಘಾತ ಆದರೂ ಕೂಡ ಎಲೆಕ್ಟ್ರಿಕ್ ಶಾಕ್ನಿಂದ ಸತ್ತರೆ ಅಥವಾ ಹಾವು ಕಡಿದು ಸತ್ತರೆ ಇಂಥ ಎಲ್ಲ ಅಪಘಾತಗಳಿಗೂ ಕೂಡ ಈ ಒಂದು ವಿಮೆ ಸಿಗುತ್ತೆ. ಹಾಗಾದ್ರೆ ಈ ಪಾಲಿಸಿಯನ್ನ ಮಾಡೋದಕ್ಕೆ ಯಾರು ಅರ್ಹರು ಅಂತ ನೋಡೋದಾದ್ರೆ ಪಾಲಿಸಿದಾರರಿಗೆ 18 ವರ್ಷ ತುಂಬಿರಲೇಬೇಕು, ಆದರೆ 65 ವರ್ಷದ ಒಳಗಿರಬೇಕು. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಖಾತೆಯನ್ನ ಹೊಂದಿರತಕ್ಕಂಥದ್ದು, ಅಂದ್ರೆ IPPB ಅನ್ನುವಂಥ ಖಾತೆ. ಇದನ್ನ 100 ರೂಪಾಯಿ ಕೊಟ್ಟು ಓಪನ್ ಮಾಡಬಹುದು. ಸಮೀಪದ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಖಾತೆಗೆ ಹೋಗಿ ಅಪಘಾತ ವಿಮಾ ಪಾಲಿಸಿಯನ್ನ ಖರೀದಿ ಮಾಡಬಹುದು. ಪ್ರತಿ ವರ್ಷ ಅಲ್ಲಿರುವಂತಹ ನಿಮ್ಮ ಅಕೌಂಟ್ನಿಂದಲೇ ಬೇಕಿದ್ರೆ ದುಡ್ಡನ್ನ ಕಟ್ ಕೂಡ ನೀವು ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಈ ರೀತಿಯಾಗಿ ಕೇಂದ್ರ ಸರ್ಕಾರದ ಹಲವಾರು ಸೌಲಭ್ಯಗಳಿದೆ. ಇಂತಹ ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಮೆಯ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.